Hi, welcome to VNR Academy of Commerce. So in last videos, we come to know about how to calculate schedule of changes in working capital and preparations of adjusted profit and loss account. So in this session, I am going to explain how we can able to calculate fund flow statements after the first three steps. So when it's come to fund flow statement, we need to be record sources under left hand side of our statement and applications under right hand side of the statement. So here sources means the transactions which are resulted with inflow of cash to the organization. Applications means those transactions which are resulted with outflow of cash from the organization. Means ಸೊ ಇಲ್ಲಿ ಸೋರ್ಸಸ್ ಅಂತ ಬಂದಾಗ ಮೂಲಗಳು ಅಂತ ಬಂದಾಗ ಕಂಪನಿಗೆ ಹಣವನ್ನು ಬರಲಿಕ್ಕೆ ಕಾರಣ ಆಗಿರ್ತಕ್ಕಂತಹ ಅಥವಾ ಹಣವನ್ನು ಪಡೆಯಲಿಕ್ಕೆ ಕಾರಣ ಆಗಿರ್ತಕ್ಕಂತಹ ಏನೆಲ್ಲ ಟ್ರಾನ್ಸಾಕ್ಷನ್ಗಳಿದೆ ಅವೆಲ್ಲವನ್ನು ಕೂಡ ನಾವು ಸೋರ್ಸಸ್ ಅಂತ ಕರಿತೇವೆ. ಅವುಗಳನ್ನು ನಾವು ಸೋರ್ಸಸ್ ಕಾಲಮಿನ ಅಂಡರಲ್ಲಿ ರೆಕಾರ್ಡಿಂಗನ್ನು ಹಾಕಬೇಕು. ಫಾರ್ ಎಕ್ಸಾಂಪಲ್, ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಅಂತಕ್ಕಂತಹ ಒಂದು ಐಟಮ್ ಬರುತ್ತೆ. ಸೊ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಅಂದರೆ ಏನು? ಕಂಪನಿ ಅಂತಕ್ಕಂಥದ್ದು ಷೇರುಗಳನ್ನು ಷೇರುದಾರರಿಗೆ ಮಾರಾಟವನ್ನು ಮಾಡಿದೆ. ಮಾರಾಟವನ್ನು ಮಾಡಿದ ನಂತರದಲ್ಲಿ ಷೇರುದಾರರಿಂದ ಹಣವನ್ನು ಪಡೆದುಕೊಳ್ತಾ ಇದೆ. ಸೊ ರಿಸಲ್ಟ್ ಏನಾಗಿದೆ? ಇನ್ಫ್ಲೋ ಆಫ್ ಕ್ಯಾಶ್ ಬರ್ತಾ ಇದೆ. ದಟ್ ಮೀನ್ಸ್ ಕಂಪನಿಗೆ ಹಣದ ಒಳ ಹರಿವು ಹೆಚ್ಚಾಗ್ತಾ ಇದೆ. ಅದೇ ರೀತಿಯಲ್ಲಿ ಇಶ್ಯೂ ಆಫ್ ಡಿಬೆಂಚರ್ಸ್ ಅಂತ ಇದೆ. ಸೊ ಅಂದರೆ ಕಂಪನಿ ಅಂತಕ್ಕಂಥದ್ದು ಸಾಲ ಪತ್ರಗಳನ್ನು ಮಾರಾಟ ಮಾಡ್ತಾ ಇದೆ. ಮಾರಾಟ ಮಾಡಿ ಯಾರು ಸಾಲ ಪತ್ರಗಳನ್ನು ಕೊಂಡುಕೊಳ್ತಾ ಇದ್ದಾರೆ ಅಂದರೆ ಡಿಬೆಂಚರ್ ಹೋಲ್ಡರ್ಸ್ ಯಾರಿದ್ದಾರೆ ಅವರ ಕಡೆಯಿಂದ ಹಣವನ್ನು ಪಡೆದುಕೊಳ್ತಾ ಇದೆ. ಅದೇ ರೀತಿಯಲ್ಲಿ ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಂತ ಇದೆ. ಸೊ ಲಾಂಗ್ ಟರ್ಮ್ ಲೋನ್ಸ್ ಅಂದರೆ ಕಂಪನಿ ಅಂತಕ್ಕಂಥದ್ದು ಬ್ಯಾಂಕುಗಳಿಂದ ಅಥವಾ ಇತರೆ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಪಡ್ಕೊಳ್ತಾ ಇದೆ ಅಂತ ಬಂದಾಗ, ಆ ಸಾಲವನ್ನು ಪಡ್ಕೊಳ್ತಾ ಇದೆ ಅಂತಂದರೆ ಅಲ್ಲೇನಾಗುತ್ತೆ? ಹಣದ ಒಳಹರಿವು ಕಂಪನಿಗೆ ಜಾಸ್ತಿ ಆಗುತ್ತೆ. ಸಾಲ ಅಂತಂದರೆ ಹಣವನ್ನೇ ಯೂಶ್ವಲ್ ಆಗಿ ಪಡ್ಕೊಳ್ಬೇಕಾಗಿ ಬರುತ್ತೆ. ಸೊ ಅದರಿಂದ ಆ ರೀತಿಯಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಅಂತಕ್ಕಂಥದ್ದು ಹಣದ ಒಳಹರಿವಿಗೆ ಕಾರಣ ಆಗ್ತಾ ಇದೆ, ಕ್ಯಾಶ್ ಇನ್ಫ್ಲೋ ಬರ್ತಾ ಇದೆ ಅಂತ ಬಂದಾಗ ಅವುಗಳೆಲ್ಲವನ್ನು ಕೂಡ ನಾವು ಸೋರ್ಸಸ್ನ ಹೆಡ್ಡಿಂಗ್ನ ಅಂಡರಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು. ಅದೇ ರೀತಿಯಲ್ಲಿ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಇದೆ. ಸೊ ಕಂಪನಿಯಲ್ಲಿ ಯಾವುದೊಂದು ಸ್ಥಿರ ಆಸ್ತಿ ಇದೆ ಅದನ್ನು ಮಾರಾಟವನ್ನು ಮಾಡಿದರೆ, ಸೊ ಮಾರಾಟವನ್ನು ಮಾಡಿದ ನಂತರ ಅದಕ್ಕೆ ಸಂಬಂಧಿಸಿದಂತಹ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಇನ್ಫ್ಲೋ ಆಫ್ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗುತ್ತೆ. ಅದೇ ರೀತಿಯಲ್ಲಿ ಟ್ರೇಡಿಂಗ್ ಇನ್ಕಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಟ್ರೇಡಿಂಗ್ ಇನ್ಕಮ್ಸ್ ಅಂತ ಅಂದರೆ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟವನ್ನು ಮಾಡಿರೋದ್ರಿಂದ ಬಂದಿರತಕ್ಕಂತಹ ಆದಾಯ, ವ್ಯಾಪಾರ ಅಥವಾ ವ್ಯವಹಾರಗಳಿಂದ ಬಂದಿರತಕ್ಕಂತಹ ಆದಾಯ ಅಂತ ಆಗುತ್ತೆ. ಸೊ ಆ ರೀತಿಯಲ್ಲಿ ಆದಾಯ ಬಂದಿದೆ. ಆದಾಯ ಅಂತ ಬಂದಾಗ ಇಲ್ಲೂ ಕೂಡ ಅಷ್ಟೇ, ಯೂಶ್ವಲ್ ಆಗಿ ನಾವು ಯಾವುದೇ ವಸ್ತುವನ್ನು ಮಾರಾಟ ಮಾಡಿದ್ರೆ ಅದಕ್ಕೆ ಬದಲಾಗಿ ನಾವು ಹಣವನ್ನೇ ಯೂಶ್ವಲ್ ಆಗಿ ಪಡ್ಕೊಳ್ತೇವೆ. ಯಾವುದೋ ಕೆಲವೊಂದು ರೇರ್ ಟ್ರಾನ್ಸಾಕ್ಷನ್ಗಳಲ್ಲಿ ಮಾತ್ರ ಅಷ್ಟೇ ನಾವು ಹಣದ ಬದಲಾಗಿ ಇತರೆ ವಸ್ತುಗಳನ್ನು ಕಂಪನಿಗಳು ಪಡ್ಕೊಳ್ಬೋದಾಗಿ ಬರುತ್ತೆ. ಸೊ ಅದರಿಂದ ಈ ಒಂದು ಟ್ರೇಡಿಂಗ್ ಇನ್ಕಮ್ಸ್ ಅಂತ ಬಂದಾಗ ಅದು ಕೂಡ ಹಣದ ಒಳಹರಿವಿಗೆ ಕಾರಣ ಆಗೋದ್ರಿಂದ ಅದನ್ನು ಕೂಡ ನಾವು ಸೋರ್ಸಸ್ನ ಹೆಡ್ಡಿಂಗ್ನ ಅಂಡರಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು.
ದೆನ್ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಅಂತ ಇದೆ. ಸೊ ಈ ಒಂದು ಫಂಡ್ಸ್ ಫ್ರಮ್ ಆಪರೇಷನ್ಸನ್ನು ನಾವು ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂದರೆ, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ಪ್ರಿಪೇರ್ ಮಾಡಿರ್ತೇವೆ, ಆ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಅಮೌಂಟ್ ಕಮ್ಮಿ ಇದೆ ಅಂತ ಬಂದಾಗ ಆ ಡಿಫ್ರೆನ್ಸಿಯೇಷನ್ ಅಮೌಂಟನ್ನು ನಾವು ಫಂಡ್ಸ್ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ಆ ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಅಥವಾ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಬ್ಯಾಲೆನ್ಸ್ ಏನಿರುತ್ತೆ, ಡೆಬಿಟ್ ಬ್ಯಾಲೆನ್ಸ್ ಇತ್ತು ಅಂತ ಬಂದಾಗ ಆ ಡೆಬಿಟ್ ಬ್ಯಾಲೆನ್ಸನ್ನು ನಾವಿಲ್ಲಿ ಸೋರ್ಸಸ್ನ ಹೆಡ್ಡಿಂಗ್ನ ಅಂಡರಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು. ಅದೇ ರೀತಿಯಲ್ಲಿ ಅಪ್ಲಿಕೇಶನ್ಸ್ ಅಂತ ಬಂದಾಗ ಕಂಪನಿಯಿಂದ ಹಣ ಹೋಗಲಿಕ್ಕೆ ಕಾರಣ ಆಗ್ತಕ್ಕಂತಹ ಮೀನ್ಸ್ ದ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ರಿಸಲ್ಟೆಡ್ ವಿತ್ ಔಟ್ಫ್ಲೋ ಆಫ್ ಕ್ಯಾಶ್ ಫ್ರಮ್ ದ ಆರ್ಗನೈಸೇಷನ್. ಕಂಪನಿಯಿಂದ ಹಣ ಅಂತಕ್ಕಂಥದ್ದು ಹೊರಗಡೆಗೆ ಹೋಗಲಿಕ್ಕೆ ಕಾರಣ ಆಗ್ತಕ್ಕಂತಹ ಯಾವುದೇ ಟ್ರಾನ್ಸಾಕ್ಷನ್ ಇದ್ದರೂ ಕೂಡ ಅದನ್ನು ನಾವು ಅಪ್ಲಿಕೇಶನ್ಸ್ನ ಅಂಡರಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ಸೊ ಅದರಲ್ಲಿ ಫಸ್ಟ್ ಇನ್ಕ್ರೀಸಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಇದೆ. ಸೊ ಇನ್ಕ್ರೀಸಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನಾವು ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂದರೆ, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಏನಿದೆ ಆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ಫೈಂಡ್ ಔಟ್ ಮಾಡ್ಕೊಳ್ತೇವೆ. ಯೂಶ್ವಲ್ ಆಗಿ ಎಲ್ಲ ಕಂಪನಿಗಳಲ್ಲೂ ಕೂಡ ಅಷ್ಟೇ ವರ್ಕಿಂಗ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕೆಲವು ಕಂಪನಿಗಳಲ್ಲಿ ಮಾತ್ರ ಡಿಕ್ರೀಸ್ ಆಗುತ್ತೆ. ಸೊ ಡಿಕ್ರೀಸ್ ಅಂತ ಸಂದರ್ಭದಲ್ಲಿ ಅದನ್ನು ನಾವು ಸೋರ್ಸಸ್ಗೆ ಅಪ್ಲೈ ಮಾಡ್ಕೊಳ್ತೇವೆ. ಒಂದು ವೇಳೆ ಇನ್ಕ್ರೀಸೇ ಬಂದಿದೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬಂದಾಗ ಅದನ್ನು ಅಪ್ಲಿಕೇಶನ್ಸ್ ಅಂತ ಹೇಳಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ಅದೇ ರೀತಿಯಲ್ಲಿ ರಿಡಂಪ್ಷನ್ ಆಫ್ ಶೇರ್ಸ್ ಅಂತ ಬರುತ್ತೆ. ಸೊ ರಿಡಂಪ್ಷನ್ ಆಫ್ ಶೇರ್ಸ್ ಅಂತ ಅಂದರೆ ಷೇರುದಾರರುಗಳಿಂದ ಏನು ಇದಕ್ಕಿಂತ ಮುಂಚಿತವಾಗಿ ಮಾರಾಟ ಮಾಡಿದ್ವಿ ಷೇರುಗಳನ್ನು, ಅದನ್ನು ವಾಪಸ್ಸನ್ನು ಪಡೆದುಕೊಂಡು ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಕೊಟ್ಟು ಸೆಟಲ್ಮೆಂಟನ್ನು ಮಾಡ್ತಕ್ಕಂಥದ್ದು. ದಟ್ ಮೀನ್ಸ್ ಷೇರುದಾರರನ್ನು ಕ್ಯಾನ್ಸಲೇಷನ್ ಮಾಡಿ ಕಂಪನಿಯಲ್ಲಿ ಆ ಷೇರುಗಳನ್ನು ವಾಪಸ್ಸನ್ನು ಪಡೆದುಕೊಳ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಅಂತ ಇದೆ. ಸಾಲ ಪತ್ರಗಳು ಇದಕ್ಕಿಂತ ಮುಂಚಿತವಾಗಿ ಏನು ಕೊಟ್ಟಿರ್ತೇವೆ ಆ ಸಾಲಗಳನ್ನು ವಾಪಸ್ ಮಾಡಿ ಆ ಸಾಲ ಪತ್ರಗಳನ್ನು ಕಂಪನಿ ಅಂತಕ್ಕಂಥದ್ದು ವಾಪಸ್ ಮತ್ತೆ ಪಡೆದುಕೊಳ್ತಕ್ಕಂಥದ್ದು. ಸೊ ರೀತಿಯಲ್ಲಿ ಸಾಲಗಳನ್ನು ವಾಪಸ್ ಕೊಡ್ತಾ ಇದ್ದೀವಿ ಅಂತ ಬಂದಾಗ ನಮ್ಮಿಂದ ಹಣ ಅಂತಕ್ಕಂಥದ್ದು ಹೊರಗಡೆ ಹೋಗ್ತಾ ಇರುತ್ತೆ. ಕಂಪನಿಯಿಂದ ಹಣ ಅಂತಕ್ಕಂಥದ್ದು ಪೇ ಮಾಡಬೇಕಾಗಿ ಬರುತ್ತೆ. ಸೊ ಅದರಿಂದ ಅದನ್ನು ನಾವಿಲ್ಲಿ ಅಪ್ಲಿಕೇಶನ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೇವೆ. ಅದೇ ರೀತಿಯಲ್ಲಿ ಪೇಮೆಂಟ್ಸ್ ಆಫ್ ಲೋನ್ಸ್ ಡಿವಿಡೆಂಡ್ಸ್ ಅಂತ ಬರುತ್ತೆ. ಸೊ ಇದಕ್ಕಿಂತ ಮುಂಚಿತವಾಗಿ ಬ್ಯಾಂಕುಗಳಿಂದ ಅಥವಾ ಇತರೆ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಪಡೆದುಕೊಂಡು ಬಂದಿದ್ದು ಈಗ ಸಾಲವನ್ನು ವಾಪಸ್ ಕೊಡ್ತಾ ಇದ್ದೀವಿ ಅಂತ ಬಂದರೆ ಹಣದ ಹೊರಹರಿವು ಜಾಸ್ತಿ ಆಗುತ್ತೆ. ಸೊ ಅದನ್ನು ಕೂಡ ನಾವಿಲ್ಲಿ ಅಪ್ಲಿಕೇಶನ್ಸ್ ಅಂತ ಟ್ರೀಟ್ ಮಾಡಬೇಕು. ಸೊ ಅದೇ ರೀತಿಯಲ್ಲಿ ಡಿವಿಡೆಂಡ್ಸ್ ಅಂತ ಬಂದಾಗ ಪ್ರತಿ ವರ್ಷವೂ ಕೂಡ ಷೇರುದಾರರಿಗೆ ಕಂಪನಿಯಲ್ಲಿ ಬಂದಿರತಕ್ಕಂತಹ ಲಾಭಾಂಶವನ್ನು ಕೊಡಬೇಕು. ಆ ಲಾಭಾಂಶವನ್ನು ಪೇ ಮಾಡಿದ್ರೆ ಮಾತ್ರ ನಾವಿಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ಒಂದು ವೇಳೆ ಪೇ ಮಾಡಿಲ್ಲ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಡಿವಿಡೆಂಡ್ ಪೇಯ್ಡ್ ಅಂತ ಕೊಟ್ಟರೆ ನಾವು ಅದನ್ನು ಅಪ್ಲಿಕೇಶನ್ಸ್ನ ಅಂಡರಲ್ಲಿ ಹಾಕ್ಕೊಳ್ಬೇಕು. ಪ್ರಾವಿಷನ್ಸ್ ಫಾರ್ ಡಿವಿಡೆಂಟ್ ಅಂತ ಕೊಟ್ಟರೆ ಅದನ್ನು ರೆಕಾರ್ಡಿಂಗನ್ನು ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಪ್ರಾವಿಷನ್ಸ್ ಮೀನ್ಸ್ ಕೊಡಬೇಕು ಅಂತ ಹೇಳಿ ಅಮೌಂಟನ್ನು ರಿಸರ್ವ್ ಮಾಡ್ತಾ ಇದ್ದಾರೆ, ಬಟ್ ಅದನ್ನು ಇನ್ನೂ ಕೊಟ್ಟಿಲ್ಲ. ಸೊ ಕೊಟ್ಟಾಗ ಮಾತ್ರ ನಾವಿಲ್ಲಿ ಅಪ್ಲಿಕೇಶನ್ಸಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೀವಿ. ಕೊಡದೇ ಇದ್ದಾಗ ನಾವು ಅದನ್ನು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ ಅಥವಾ ನಾನ್ ಆಪರೇಟಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ ನಾವು ಅದನ್ನು ಡೆಬಿಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಂಡಿರ್ತೀವಿ. ಸೊ ಅದರಿಂದ ಈ ಡಿವಿಡೆಂಟ್ ಅಂತ ಬಂದಾಗ ಪ್ರಾವಿಷನ್ಸ್ ಇದೆಯಾ ಅಥವಾ ಪ್ರಪೋಸ್ಡ್ ಅಂತ ಇದೆಯಾ ಪೇಯ್ಡ್ ಅಂತ ಇದೆಯಾ ಇವುಗಳ ಬಗ್ಗೆ ನೀವು ಅಬ್ಸರ್ವೇಷನ್ ಮಾಡಬೇಕು. ಪ್ರಪೋಸ್ಡ್ ಅಥವಾ ಪ್ರಾವಿಷನ್ಸ್ ಅಂತ ಕೊಟ್ಟಾಗ ಅಪ್ಲಿಕೇಶನ್ಸಲ್ಲಿ ರೆಕಾರ್ಡಿಂಗನ್ನು ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಪೇಯ್ಡ್ ಅಂತ ಕೊಟ್ಟಿದ್ದಾರೆ ಆಗ ಮಾತ್ರ ಅಷ್ಟೇ ನಾವು ಇದನ್ನು ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಇದೆ. ಸೊ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂತ ಅಂದರೆ ಒಂದು ಕಂಪನಿ ಬೇರೆ ಕಂಪನಿಗಳಲ್ಲಿ ಷೇರುಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು, ಬೇರೆ ಕಂಪನಿಗಳಲ್ಲಿ ಡಿಬೆಂಚರ್ಸ್ಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು ಅಥವಾ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಕ್ಕಂಥದ್ದು. ಈ ರೀತಿಯಲ್ಲಿ ಏನಾದರೂ ಮಾಡ್ತಾ ಇದೆ ಅಂತಂದರೆ ಕಂಪನಿಯಿಂದ ದುಡ್ಡನ್ನು ಪೇ ಮಾಡಬೇಕಾಗತ್ತೆ. ದಟ್ ಮೀನ್ಸ್ ಹಣದ ಹೊರಹರಿವು ಜಾಸ್ತಿ ಆಗುತ್ತೆ. ಆ ರೀತಿಯಲ್ಲಿ ಹೊರಹರಿವು ಜಾಸ್ತಿ ಆಗಿದೆ ಅಂತ ಬಂದಾಗ ಅದನ್ನು ನಾವಿಲ್ಲಿ ಅಪ್ಲಿಕೇಶನ್ಸ್ ಹೆಡಿಂಗ್ನ ಅಂಡರಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ಅದೇ ರೀತಿಯಲ್ಲಿ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಯಾವುದೇ ಒಂದು ವಸ್ತುವನ್ನು ಕೊಂಡುಕೊಳ್ತಾ ಇದ್ದೀವಿ ಅಂದರೆ ಹಣವನ್ನು ಕೊಡಲೇಬೇಕು.
ಸೊ ಇಲ್ಲಿ ಕೂಡ ಅಷ್ಟೇ ಫಿಕ್ಸ್ಡ್ ಅಸೆಟ್ಸನ್ನು ಕೊಂಡುಕೊಂಡಂಥ ಸಂದರ್ಭದಲ್ಲಿ ಹಣವನ್ನು ಪೇ ಮಾಡಬೇಕಾಗತ್ತೆ. ಸೊ ಪೇ ಮಾಡಬೇಕಾಗಿರೋದ್ರಿಂದ ಅದನ್ನು ಕೂಡ ನಾವಿಲ್ಲಿ ಅಪ್ಲಿಕೇಶನ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೇವೆ. ಅದೇ ರೀತಿಯಲ್ಲಿ ನಾನ್ ಟ್ರೇಡಿಂಗ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ವ್ಯಾಪಾರಿಕ ಅಥವಾ ವ್ಯಾವಹಾರಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ, ಸೊ ಅಂದರೆ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಹೊರತುಪಡಿಸಿ ಬೇರೆ ಇತರೆ ಖರ್ಚುಗಳನ್ನು ಏನಾದರೂ ಮಾಡಿದ್ದೀವಿ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಪೇಯ್ಡ್ ಅಂತ ಬರ್ಬೋದು, ಅಥವಾ ಇಂಟರೆಸ್ಟ್ ಪೇಯ್ಡ್ ಅಂತ ಬರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಎಕ್ಸ್ಪೆಂಡಿಚರ್ಸ್ಗೆ ಸಂಬಂಧಪಟ್ಟಂತೆ ಬೇಕಾದರೂ ಆಗಿರ್ಬೋದು. ಏನಾದರೂ ನಮಗೆ ಮಾಹಿತಿ ಇದೆ ಅಂತ ಬಂದಾಗ ಅವುಗಳನ್ನು ಕೂಡ ನಾವಿಲ್ಲಿ ರೆಕಾರ್ಡಿಂಗನ್ನು ಹಾಕಿಕೊಳ್ಳಬೇಕಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಪೇಯ್ಡ್ ಅಂತ ಬಂದಾಗ ಕಂಪನಿ ಅಂತಕ್ಕಂಥದ್ದು ಹಣವನ್ನು ಪೇ ಮಾಡಿರುತ್ತೆ. ಟ್ಯಾಕ್ಸ್ ಅಂತ ಬಂದಾಗ ಹಣದ ಮುಖಾಂತರವಾಗಿ ಪೇ ಮಾಡಬೇಕಾಗತ್ತೆ. ಸೊ ಅದರಿಂದ ಆ ರೀತಿಯ ಯಾವುದೇ ಎಕ್ಸ್ಪೆಂಡಿಚರ್ಸನ್ನು ಕೊಟ್ಟಿದ್ದರೆ ಪ್ರಾಬ್ಲಮಲ್ಲಿ ಅಂತ ಬಂದಾಗ ಅವುಗಳನ್ನು ಕೂಡ ನಾವಿಲ್ಲಿ ಅಪ್ಲಿಕೇಶನ್ಸ್ ಅಂತ ಟ್ರೇಟ್ ಮಾಡಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ದೆನ್ ಫಂಡ್ಸ್ ಟು ಆಪರೇಷನ್ಸ್. ಸೊ ಫಂಡ್ಸ್ ಟು ಆಪರೇಷನ್ಸನ್ನು ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ದಟ್ ಮೀನ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ಇತ್ತು ಅಂತ ಅಂದರೆ ನಾವು ಅಪ್ಲಿಕೇಶನ್ ಸೈಡಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೀವಿ. ಡೆಬಿಟ್ ಬ್ಯಾಲೆನ್ಸ್ ಇತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟೆಡ್ ಅಕೌಂಟಲ್ಲಿ ಅಂತ ಬಂದಾಗ, ಅಥವಾ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅಂತ ಬಂದಾಗ ಅದನ್ನು ನಾವು ಸೋರ್ಸಲ್ಲಿ ರೆಕಾರ್ಡಿಂಗನ್ನು ಹಾಕಿಕೊಳ್ಳಬೇಕಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡ್ತೇವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 14 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ಯಾವ ರೀತಿಯಲ್ಲಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.